ಲೈನ್ ಹಾಕ್ದವರು ನೀವು, ಲೈನ್ ಎಳೆದವರು ನೀವು, ಸರ್ಕಾರ. ಇದಾದ ಮೇಲೆ ಕನೆಕ್ಷನ್ ಕೊಡಕ್ಕೆ ಯಾರಿಗೋ ಖಾಸಗಿ ಕಂಪ್ನಿ ಉಂಟಂತೆ. ನೀವು ಒಬ್ರು ಮನೆಗಾರ ಹೋಗಿ ಬಿಜೆಪಿ ಲೀಡರ್ಗಳಿಗೆ ನೀವಿಂತ ಮಾತಾಡ ತಪ್ಪು ಅಂತ ನೀವು ಯಾರು ಹೇಳಿದ್ರಿ? ಒಬ್ರು ಮಾತಾಡಲಿಲ್ಲ. ಆದ್ರೆ ನನಗೆ ಡಿಕೆ ಅಂತ ಇಲ್ಲಿ ಕರೀತಾ ಇದ್ದೀವಿ. ನೀವು ಈ ಡಿಕೆ ಅಂತ ಹೇಳಿದ್ರೆ ನಾನು ಜಗ್ಗೋ ಮನುಷ್ಯ ಅಂತೂ ಅಲ್ಲ. ಏನಿದ್ರು ನಮ್ದು ಗಿವ್ ಅಂಡ್ ಟೇಕ್, ಶೇರಿಂಗ್ ಅಂಡ್ ಕೇರಿಂಗ್. ನೀವು ನಮ್ಗೆ ಕೇರ್ ಮಾಡಬೇಕು, ನಾವು ನಿಮ್ಗೆ ಕೇರ್ ಮಾಡಬೇಕು. ಗ್ಯಾರಂಟಿ ತಾನೆ? ಈ ಅಗ್ರಿಮೆಂಟ್ ಗ್ಯಾರಂಟಿ ತಾನೆ? 2028 ಸರ್ಕಾರ ನಿಮ್ ಸರ್ಕಾರ ವಾಪಸ್ ಬರ್ಬೇಕು ತಾನೆ? ಈಗ ಹೇಳಿ ಅದೇನು ಡಿಕೆ ಅಂತ ಹೆಸರು ಹೇಳ್ತೀನಿ. ನುಡಿದಂತೆ ನಡಿಬೇಕು, ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕು. ಈಗಾಗಲೇ ಜಾರ್ಜ್ ಸಾಹೇಬರು, ನಮ್ಮ ಎಸ್ಕಾಂನ ಎಲ್ಲ ಅಧ್ಯಕ್ಷಗಳು ನನಗೆ ಬಂದು ಕಿವಿಲಿ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ಡಿ ಕೆ ಶಿವಕುಮಾರ್ ಕಾಲದಲ್ಲಿ ಯಾವ ಕಾರಣಕ್ಕೂ ಪ್ರೈವೇಟೈಸೇಷನ್ ಆಗಬಾರದು ಅಂತ ಅದು ನನ್ನ ಕಿವಿಲಿ ಹೇಳಿದ್ದಾರೆ. ನನ್ನ ಅಭಿಪ್ರಾಯ ಏನು ಅಂತ ನಾನು ಹಿಂದೆನೇ ಹೇಳಿದ್ದೀನಿ. ಆದ್ರೆ ಮತ್ತೆ ಇದನ್ನ ನನ್ನ ಕ್ಯಾಬಿನೆಟ್ ತೆಗೆದುಕೊಂಡೋಗಿ ನಾನು ಒಬ್ಬನೇ ತೀರ್ಮಾನ ಮಾಡೋದಿಲ್ಲ. ನನ್ನ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಚರ್ಚೆ ಮಾಡ್ತೀನಿ. ನಿಮ್ಮ ಅಭಿಪ್ರಾಯನೇ ನನ್ನ ಅಭಿಪ್ರಾಯ, ನಿಮ್ಮ ಅಭಿಪ್ರಾಯ ನನ್ನ ಅಭಿಪ್ರಾಯ. ನೀವು ನೌಕರರು ಹೇಳಿದಿರಿ, ಎಸ್ಕಾಂ ಅಧ್ಯಕ್ಷಗಳಿಗೂ ಹೇಳಿದ್ದಾರೆ, ನನ್ನ ಮಂತ್ರಿಗಳು ಹೇಳಿದ್ದಾರೆ. ಅದೆಲ್ಲ ಕೂಡ ಚರ್ಚೆ ಮಾಡಿ ನೀವು ಏನು ನನಗೆ ಜವಾಬ್ದಾರಿ ಕೊಟ್ಟಿದ್ದೀರಿ, ಏನ್ ನನಗೆ ವಿಶ್ವಾಸ ವ್ಯಕ್ತಪಡಿಸಿದ್ದೀರಿ, ಏನ್ ನಂಬಿಕೆ ನನ್ನ ಮೇಲೆ ಇಟ್ಟಿದ್ದೀರಿ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ನಿಂಬೆಗಿನ್ ಮುಡಿ ಇಲ್ಲ, ದುಂಬಿಗಿನ್ ಕರಿ ಇಲ್ಲ, ಶಂಭುಗಿನ್ನ ಅಧಿಕ ದೇವರಿಲ್ಲ ಅಂದ್ರೆ ನಿಂಬೆಣಿದೆಯಲ್ಲ, ನಿಂಬೆಹಣ್ಣು ಎಲ್ಲ ಹುಳಿಗಳಿಗೂ ಕೂಡ ಹುಳಿ ಬಹಳ ಶ್ರೇಷ್ಠ ಅಂತ ನಮ್ಮ ಹೆಣ್ಮಕ್ಳು ಗೊತ್ತು. ಹುಣಸೆ ಹಣ್ಣು ಹುಳಿ, ಮಾವಿನ ಹುಳಿ, ದ್ರಾಕ್ಷಿ ಹುಳಿ, ಎಲ್ಲ ಹುಳಿಗಳು ಕೂಡ ನಿಂಬೆಹಣ್ಣು ಹುಳಿ ಬಹಳ ಶ್ರೇಷ್ಠ ಅಂತೆ. ದುಂಬಿಗಿನ ಕರಿಲ್ಲ ಕಪ್ಪು, ಈ ಮೈಕಲ್ ಕಪ್ಪು, ಕೂದಲ್ ಕಪ್ಪು, ಬಟ್ಟೆಲ್ ಕಪ್ಪು ಎಲ್ಲದಕ್ಕೂ ಕೂಡ ಹಳ್ಳಿಲಿ ಆ ಕಪ್ಪು ಬಹಳ ಶ್ರೇಷ್ಠ ಅಂತ, ಗ್ಲಾಸ್ ಹುಡ್ದಾಗ ಹೊಡಿತಂತೆ. ಶಂಭುಕಿನ ಅಧಿಕ ದೇವರಿಲ್ಲ ಅಂದ್ರೆ, ಶಂಭು ಅಂದ್ರೆ ಶಿವ. ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲಾ ದೇವರಿಗೂ ದೊಡ್ಡ ದೇವರು ಶಿವ, ಪರಮೇಶ್ವರ. ಅವನಿಗೆ ಶಂಭು ಅಂತ ಕರೀತಾರೆ. ನಿಂಬೆಗಿನ್ ಮುಳಿ ಇಲ್ಲ, ದುಂಬಿಗಿನ್ ಕರಿ ಇಲ್ಲ, ಶಂಭುಕಿನ ಅಧಿಕ ದೇವರಿಲ್ಲ, ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ. ಗುಣಗಳಕ್ಕಿಂತ ದೊಡ್ಡ ಗುಣ ಯಾವುದು ಅಂದ್ರೆ ನಂಬಿಕೆ. ಹಂಗೆ ನಿಮ್ಮ ಮೇಲೆ ನಂಬಿ ನಾನು ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ತೆಗೆದುಕೊಳ್ತೀನಿ. ನೀವೇನಾದ್ರು ಹೆಚ್ಚು ಕಮ್ಮಿ ಮಾಡಿ ಮೋಸ ಮಾಡಿದ್ರೆ ಏನ್ ಮಾಡ್ತೀನಿ? ವಾಜಪೇಯಿ ಸರ್ಕಾರದಲ್ಲಿ, ಬಿಜೆಪಿ ಸರ್ಕಾರದಲ್ಲಿ ಏನ್ ತೀರ್ಮಾನ ಆಯ್ತು ಆ ಕಡೆ ನಾನು ತಿರ್ಕೊಡ್ಬೇಕಾಯ್ತು. ಅದಕ್ಕೆ ಅವಕಾಶ ಕೊಡಕ್ ಹೋಗ್ಬೇಡಿ. ನಿಜ ತಾನೇ ನಾನು ಹೇಳ್ತಾ ಇರೋದು? ಸೊ ಹಂಗೆ ಇವತ್ತು ನಮ್ಮ ನಿಮ್ಮ ಸಂಬಂಧ ಗಟ್ಟಿಯಾಗಿರ್ಬೇಕು. ಇಂದಿರಾ ಗಾಂಧಿ ಅವರು ತೆಗೆದುಕೊಂಡಂತ ತೀರ್ಮಾನ ನಿಮ್ಮೆಲ್ಲರ ಧ್ವನಿ ಈ ಇಲಾಖೆಯಲ್ಲಿ ಇರಬೇಕು ಅನ್ನೋ ದೃಷ್ಟಿಯಿಂದ ಅವತ್ತು ತೀರ್ಮಾನವನ್ನ ಮಾಡಿದ್ದಾರೆ. ಸೊ ಹಂಗೆ ವಿದ್ಯುತ್ ಶಕ್ತಿ ಇಲಾಖೆಯಲ್ಲಿ ದೊಡ್ಡ ಕ್ರಾಂತಿಕಾರಿ ಬದಲಾವಣೆ ಹಿಂದಿನೂ ಮಾಡೋದು. ಇವತ್ತು ಜಾರ್ಜ್ ಅವರು ಈ ಜವಾಬ್ದಾರಿಯನ್ನು ತೆಗೆದುಕೊಂಡ ಮೇಲೆ ಅವರು ಕೂಡ ಇವತ್ತು ಹೊಸ ಪವರ್ ಸೆಕ್ಟರ್ಗೆ ಆಡ್ ಮಾಡ್ತಾ ಇದ್ದಾರೆ. ಹಿಂದೆ ಬಿಜೆಪಿ ಸರ್ಕಾರ ಇತ್ತು, ಮಧ್ಯದಲ್ಲಿ
ಯಾವ್ದಾರು ಏನಾದ್ರು ಪವರ್ ಆಡ್ ಆಯ್ತಾ? ಯಾವ್ದಾದ್ರು ಹೊಸ ಯೋಜನೆ ಬಂತ? ಯಾವ್ದಾದ್ರು ಹೊಸ ಬಿಲ್ಡಿಂಗ್ ಬಂತ? ಹಿಂದಿನ ಭವನ ಅಂತ ಕಟ್ಟೆ ಹೌಸಿಂಗ್ ಬೋರ್ಡ್ ಅಲ್ಲಿ ನಿಮ್ ಬಿಲ್ಡಿಂಗ್ ಇತ್ತು, ನೋಡಿದ್ರೆ ಹಿಂದಿನ ಭವನ ಅಲ್ಲಿ ಹೆಂಗಿತ್ತು? ರೇಸ್ ಕೋರ್ಸ್ ರೋಡ್ ಎದುರುಗಡೆ ನೋಡಿದಿರ ಜಾಗ, ಖಾಲಿ ಜಾಗ ತೆಗೆದು ಒಂದು ಸಾಕ್ಷಿ ಗುಡ್ಡೆ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಅಲ್ಲೊಂದು ಒಳ್ಳೆ ಬಿಲ್ಡಿಂಗ್ ಕಟ್ಟು. ಕ್ರೆಡಲ್ ಬಿಲ್ಡಿಂಗ್ ನೋಡಿದಿರ ನೀವು? ಯಾವ ರೀತಿ ಕ್ರೆಡಲ್ ಬಿಲ್ಡಿಂಗ್ ಕಟ್ಟಿದೀವಿ ಅಂತ, ಕ್ರೆಡಲ್ ಯಾವ ರೀತಿ ಸ್ವರೂಪ ಕೊಟ್ಟಿದೀವಿ ಅಂತ ತಾವೆಲ್ಲ ಗಮನಿಸಿದ್ದೀರಿ. ಹಂಗೆ ಇವತ್ತು ಅವಕಾಶ ಸಿಕ್ತಾಗೆಲ್ಲ ಸಾಕ್ಷಿ ಗುಡ್ಡೆಗಳನ್ನು ನಿರ್ಮಾಣ ಮಾಡಿದ್ದೀವಿ. 7 ವರ್ಷಕ್ಕೊಮ್ಮೆ ವೇತನ ಪರೀಕ್ಷಣೆ ಇತ್ತು. ನಾನೇನ್ ಮಾಡಿದೆ? 5 ವರ್ಷಕ್ಕೆ ಮಾಡಿದೆ. ಲಾಭ ಆಯ್ತೋ ಇಲ್ಲೋ? ಒಂದೇ ಸತಿ ಎಷ್ಟು ಪರ್ಸೆಂಟೇಜ್ ನಿಮ್ಗೆ ಎನ್ಹಾನ್ಸ್ಮೆಂಟ್ ಕೊಟ್ಟೆ? ನೆನಪಿಟ್ಕೊಂಡಿದ್ರು ಮರ್ತು ಬಿಟ್ಟಿದ್ರು. ಆಗಾಗ ನಾನು ಹೊಡಿತಾ ಇರ್ಬೇಕು, ನಿಮ್ ಮೀಟ್ರು ತಿರುಗಿಸ್ತಾ ಇರ್ಬೇಕು. ಎಲ್ಲ ಮರ್ತು ಬಿಟ್ಟಿದ್ದೀರಿ, ಹಣದಾಗೋಯ್ತು. ಆ ಬದುಕು ಎಷ್ಟು ಜನಕ್ಕೆ ಅನುಕೂಲ ಆಯ್ತು? ಇಡೀ ಜೀವನ ಅನುಕೂಲ ಆಯ್ತು ಇಲ್ಲೋ? ಇಂಜಿನಿಯರ್ಗಳನ್ನ ಆಯ್ಕೆ ಮಾಡ್ತಿತ್ತು, ಲೈನ್ ಮನ್ ಆಯ್ಕೆ ಮಾಡ್ತಿದ್ದು ಎಲ್ಲ. ನಿಮ್ ಇಂಜಿನಿಯರ್ಗಳ ಹತ್ರ ಪೆನ್ಸಿಲ್ ಕೊಟ್ಬಿಟ್ಟು ಬರೆದು ತಿದ್ದುಬಿಟ್ಟು ಆಮೇಲೆ ಇಂಜಿನಿಯರ್ಗಳು ತಗೋತೋಯ್ತು. ನಾನು ಕೆಲಸ ಮಾಡಿದ್ದ ಟ್ರಾನ್ಸ್ಪರೆಂಟ್ ಆಗಿ ಒಬ್ರು ಕೂಡ ₹1 ಲಂಚ ಕೊಡದೆ ಸುಮಾರು 25,000 ಲೈನ್ ಮ್ಯಾನ್ಗಳ 20,000 4-5,000 ಜನ ಇಂಜಿನಿಯರ್ನ ಆಯ್ಕೆ ಮಾಡಿದ್ದೆ ಇಲ್ಲೋ? ಆ ಪದ್ಧತಿ ನಡ್ಕೊಂಡು ಬರ್ತಾ ಇದೆ ಇಲ್ಲೋ? ಬೇರೆಯವರೆಲ್ಲ ಪೆನ್ಸಿಲ್ ಅಲ್ಲಿ ಬರ್ಸಿದ್ದಾರೆ. ಇದನ್ನ ನೀವು ಸ್ಮರಿಸ್ಕೊಡ್ಬೇಕು. ಅದಕ್ಕೆ ಉಪಕಾರ ಸ್ಮರಣೆ ಅಂತ ನಾನು ಹೇಳಿದೆ. ಒಂದೇ ಬಾರಿಗೆ 26% ನಾನು ಯಾವುದು ಯೋಚನೆ ಮಾಡದೆ ಸ್ಟೇಟ್ ಲೆವೆಲ್ ಅಲ್ಲಿ ಬೇರೆ ತೀರ್ಮಾನ ಇತ್ತು, ನಿಮ್ಮಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡು ಇವತ್ತು ಮಾಡಿದ್ದೇವೆ. ಶರಾವತಿ ಪಂಪ್ ಸ್ಟೋರೇಜ್ ಅದು ಕೂಡ ಸುಟ್ಟೋಗಿತ್ತು. ಕೇವಲ 1 ತಿಂಗಳಲ್ಲಿ ವಾಪಸ್ ರಿಪೇರಿ ಮಾಡಿಸುತ್ತೋ ಇಲ್ಲ ಅದನ್ನ? ಇಡೀ ದೇಶ ವಿದೇಶಕ್ಕೆಲ್ಲ ಹೋಗಿ ವಾಪಸ್ಸು ಮತ್ತೊಂದು ಪಂಪ್ ಸ್ಟೋರೇಜ್ ಮಾಡಕ್ಕೆ ಅವತ್ತು ಕೂಡ ರಿಪೋರ್ಟ್ ಕೊಟ್ಟೇ ಇಲ್ಲ ನಾನು. ಸೊ ಹಂಗೆ ಇವತ್ತು ಎಲ್ಲರೂ ಕೂಡ ಈ ರೀತಿ ಮಾಡ್ತಾ ಇದೀವಿ. ಇವತ್ತು ಪಾವಗಡದಲ್ಲಿ ಹೋಗಿ ನೀವು ರೈತರಿಗೆ ಕೇಳಿ, ಪಾಪ ತಂದೆ ತಾಯಿದ್ರು ಅವ್ರ ಹೆಸರು ಖಾತೆ ಇರಲಿಲ್ಲ, ದಾಖಲೆಗಳಿರಲಿಲ್ಲ. ಎಲ್ಲ ಇಂಜಿನಿಯರು ಮತ್ತೊಂದು ಎಲ್ಲ ಸಬ್ ರಿಜಿಸ್ಟರ್ ಆಫೀಸು ಖಾತೆ ಮಾಡೋನೆಲ್ಲ ಅಲ್ಲೇ ಹೋಬಳಿಲೇ ಕುಂಡಿಸ್ಬಿಟ್ಟು ಅಲ್ಲೇ ಏನೇನು ತೀರ್ಮಾನ ಮಾಡಬೇಕು ಮಾಡಿ ಇವತ್ತು ಎಲ್ಲ ಜನರಿಗೆ ರೈತರಿಗೆ ಅನುಕೂಲ ಆಗ್ತಾ ಇದೆ. ಆ ಭೂಮಿನ ಉಳಿಸ್ಕೊಂಡಿದ್ದಾರೆ ಆ ರೈತರು. ಹಂಗೆ ಇವತ್ತು ನನಗೆ ಸಮಾಧಾನ ಇದೆ. ನಾನು ವಿದ್ಯುತ್ ಶಕ್ತಿ ಮಂತ್ರಿ ಆದಾಗ, ಹಿಂದಿನ ಮಂತ್ರಿ ಆದಾಗ ನನ್ನ ಬದುಕಿನಲ್ಲಿ ಒಂದು ಸಾಕ್ಷಿ ಗುಡ್ಡೆನ ಬಿಟ್ಟಿದ್ದೀನಿ ಅನ್ನೋದು ನನಗೆ ನೆನಪಿದೆ. ಇನ್ನ ಬೇಕಾದ ಬದಲಾವಣೆ ಮಾಡಬಹುದು, ಆದ್ರೆ ನನ್ನ ಎಲ್ಲರೂ ಕೂಡ ಯಾರು ಒಪ್ಪದೆ ಹೋಗಿ ನಮ್ಗೆ ನನ್ನ ಕಾನ್ಶಿಯಸ್ ಹೋಗ್ಬೇಕಲ್ಲ, ಆ ರೀತಿ ನಾನು ಕೂಡ ಕೆಲಸವನ್ನು ನಾನು ಮಾಡಿದ್ದೇನೆ. ಇವತ್ತು ಕೂಡ ನನಗೇನು ಜವಾಬ್ದಾರಿ ನಮ್ಮ ಪಕ್ಷ ಮತ್ತು ನಮ್ಮ ಸರ್ಕಾರ ಮತ್ತು ನನ್ನ ಶಾಸಕರು ನನ್ನ ಮೇಲೆ ಇಟ್ಟಿದ್ದಾರೆ. ಏನೇ ಮಾಧ್ಯಮದವರು ಏನೇ ಗೊಂದಲ ಹೇಳಿದ್ರು ಕೂಡ, ಬೇಕಾದಷ್ಟು ಗುಂಪುಗಳಂತ ಮಾತಾಡ್ತಿದ್ರು ಕೂಡ, ನಾನು ಯಾವತ್ತೂ ಒಂದು ಮಾತು ಹೇಳ್ತಿದ್ದೆ, ನನ್ನ ನಂಬರ್ 136 ಅಂತ. ಸಿದ್ದರಾಮಯ್ಯವರು ಸೇರಿಸಿ ನನ್ನ ನಂಬರ್ 136. ಆ 136 ಗಟ್ಟಿ ಆಯ್ತು ತಾನೆ? 5 ಬೆರಳು ಸೇರಿ 5 ಗ್ಯಾರಂಟಿ ಸೇರಿ ಈ ಕೈ ಮುಷ್ಟಿ ಆಯ್ತು ತಾನೆ? ಗಟ್ಟಿ ಆಯ್ತು ತಾನೆ? 5 ಗ್ಯಾರಂಟಿ ನಿಮ್ ಗ್ಯಾರಂಟಿನೂ ಸೇರಿ ಈ ಕೈ ಗಟ್ಟಿ ಆಯ್ತು ತಾನೆ? ಹಂಗೆ ಒಗ್ಗಟ್ಟಿನಲ್ಲಿ ಬಲವಿದೆ. ನೀವು ಕೂಡ ಎಲೆಕ್ಷನ್ ನಿಂತ್ಕೋತೀರಿ, ನೀವು 2 ಗುಂಪು ಮಾಡ್ಕೋತೀರಿ, ನೀವು ಎಲ್ಲ ಪಡೆದಾಡ್ತೀರಿ. ಬಲರಾಮು, ನಮ್ಮ ಬಸವಣ್ಣ ಎಲ್ಲ ಬೇರೆ ಬೇರೆ ಗುಂಪು 2-3 ಗುಂಪು ಮಾಡ್ಕೋತೀರಿ.
ಆದ್ರೆ ಇಲಾಖೆ ವಿಚಾರ ಬಂದಾಗ ನೀವೆಲ್ಲ ಒಗ್ಗಟ್ಟಾನೆ. ಹಂಗೆ ನಮ್ಮಲ್ಲೂ ಕೂಡ ಯಾವಾಗಲೂ ಕೂಡ ನಾವು ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆದ್ರಿಂದ ನನಗೆ ಆತ್ಮವಿಶ್ವಾಸ ಇದೆ. ಈ ರಾಜ್ಯದಲ್ಲಿ ಒಂದು ಬದಲಾವಣೆ, ಆಡಳಿತದಲ್ಲಿ ನ್ಯಾಯಬದ್ಧವಾದಂತ ಕಾರ್ಮಿಕರಿಗೆ, ರೈತರಿಗೆ, ವರ್ತಕರಿಗೆ ಎಲ್ಲರೂ ಕೂಡ, ನನಗೆ ಜಾತಿ ಬಗ್ಗೆ ನಂಬಿಕೆ ಇಲ್ಲ, ನನಗೆ ಮಾನವೀಯತೆ ಬಗ್ಗೆ ನಂಬಿಕೆ. ಎಲ್ಲ ಜಾತಿ ಎಲ್ಲ ಧರ್ಮದವರು ಒಂದೇ ನನಗೆ. ಸೊ ಅದರಿಂದ ಇವತ್ತು ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ. ನಿಮ್ಮ ಸಂದೇಶ ನಾನು ನಿಮ್ಗೆ ಕೇಳ್ಕೊಳ್ಳೋದು, ಈಗ ನಾನು ಉಚಿತವಾಗಿ 1,65,00,000 ಜನರಿಗೆ ಗೃಹ ಜ್ಯೋತಿ ಕೊಡ್ತಾ ಇದ್ದೀನಿ. ಅದು ಕೆಲವರೆಲ್ಲ ಬೇಕಾದಷ್ಟು ಅದರಲ್ಲಿ ಸ್ವಲ್ಪ ಮಿಸ್ಯೂಸ್ ಆಗಿದ್ದು ಒಂದು ವರದಿ ಬಂದಿದೆ. ನಾನು ಯಾರು ಕೊಡ್ತಾ ಇದ್ದೀನಿ ಅಂತ ಗೊತ್ತಾಗಬೇಕಲ್ಲ. ನಮ್ಮ ರಾಜ್ಯದವ್ರು ನಾವು ಕೊಡ್ಬೇಕಲ್ಲ, ಹೊರಗಡೆ ರಾಜ್ಯದವರು ಕೊಡಕ್ಕಾಗ್ತದ? ಹೊರಗಡೆ ರಾಜ್ಯವರು ಪಾಪ ಅವ್ರಿಗೆ ಬದುಕಕ್ಕೆ ಬಂದಿದ್ದಾರೆ, ನನಗೇನು ಬೇಜಾರೇನಿಲ್ಲ. ನಿನ್ನ ಮತ ನಿನ್ನ ಹಕ್ಕು, ನಿನ್ನ ನೀರು ನಿನ್ನ ಹಕ್ಕು, ನಿನ್ನ ಭೂಮಿ ನಿನ್ನ ಹಕ್ಕು. ಸೊ ನಾನು ಯಾರಿಗೂ ಕೂಡ ಯಾವುದೇ ವಿಚಾರಕ್ಕೆ ಸರ್ಕಾರ ಇಲ್ಲಿವರೆಗೂ ಬೇಕಾದಷ್ಟು ವಿದ್ಯುತ್ ಶಕ್ತಿ ಮಾಡ್ಲಿಕ್ಕಾಗಿರ್ಬೋದು, ಲೈನ್ ಎಳಿಕಿಲ್ಲಾಗಿರ್ಬೋದು, ಬೇಕಾದಷ್ಟೆಲ್ಲ ಮಾಡಿದ್ದಾರೆ. ಎಲ್ಲರೂ ಕೂಡ ಉಳಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ.